27ನೇ ಗಣರಾಜ್ಯೋತ್ಸವವನ್ನು ಆಚರಿಸುವಂತಹ ಈ ವೇಳೆಯಲ್ಲಿ ಅಸತ್ಯವನ್ನು ಸತ್ಯವಾಗಿಯೂ, ಅವಿವೇಕವನ್ನು ವಿವೇಕವಾಗಿಯೂ, ಅನ್ಯಾಯವನ್ನು ನ್ಯಾಯವಾಗಿಯೂ, ಅರಾಜಕತೆಯನ್ನು ರಾಜಕತೆಯಾಗಿಯೂ ಚಿತ್ರೀಕರಿಸಲ್ಪಡುತ್ತಿರುವಂತಹ ಭಾರತದ ಈ ಪುಣ್ಯ ಮಣ್ಣಿನಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ಒಂದು ವಚನವೂ ನೆನಪಿಗೆ ಬರ್ತಾ ಇದೆ. ಕಾಗೆ ಒಂದಗಳ ಕಂಡಡೆ ಕರೆಯದೆ ತನ್ನ ಬಲಗವನು, ಕೋಳಿ ಒಂದು ಕುಟುಗ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ, ಸಕಲ ಪ್ರಾಣಿಗಳಲ್ಲೂ ಸೌಹಾರ್ದತೆ ಸ್ನೇಹ ಸಮತ್ವವು, ಅದರಲ್ಲಿ ಸ್ನೇಹ ವಾತ್ಸಲ್ಯವು ಕಾಣುವಾಗ ಇಂದು ಮನುಷ್ಯನು ಪರಸ್ಪರ, ಇಂದು ಉತ್ಕೃಷ್ಟನಾದ ಮನುಷ್ಯನು ಪರಸ್ಪರ ಕಂಡರೆ ಹೆದರುವಂತಹ ಒಂದು ಸನ್ನಿವೇಶದಲ್ಲಾಗಿದೆ. ನಾವೆಲ್ಲರೂ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು. ಸುಮಾರು 1950ರಲ್ಲಿ ಈ ಮಹಾನರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಸುಮಾರು 2 ವರ್ಷ 11 ತಿಂಗಳು 18 ದಿವಸ ಪ್ರತಿನಿತ್ಯ 18 ಗಂಟೆಗಳ ಕಾಲ ಈ ಸಂವಿಧಾನವನ್ನು ರಚಿಸಲು ತನ್ನ ಜೀವನವನ್ನು ಮುಡಿಪಾಗಿಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತಹ ಒಂದು ಮಾತಿದೆ. ಈ ಪ್ರಜಾಪ್ರಭುತ್ವ ಉಳಿಸಲು ಬೇಕಾಗಿ ಯಾವ ರೀತಿಯಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಎಂಬುದನ್ನು ಜಾನ್ ಸ್ಟುವರ್ಟ್ ಮಿಲ್ ರವರು ತನ್ನ ಮಾತಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವರೊಂದು ಎಚ್ಚರಿಕೆಯನ್ನು ಹೇಳ್ತಾರೆ. ಯಾರು ಕೂಡ ತಮ್ಮ ಸ್ವಾತಂತ್ರ್ಯವನ್ನು, ಯಾವ ಒಂದು ಮಹಾನ್ ವ್ಯಕ್ತಿಯಾಗಿದ್ದರು ಅವರ ಪಾದದಡಿಯಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಹದ್ದು ಬಸ್ತಿನಲ್ಲಿ ಇಡಬೇಡಿರಿ ಎಂದು ಮಹಾನರಾದ ಸ್ಟುವರ್ಟ್ ಮಿಲ್ ರವರು ತನ್ನ ಮಾತಿನ ಮೂಲಕ ಅವರು ಹೇಳಿಕೊಳ್ತಾ ಇದ್ದಾರೆ. ಯಾರ ಪಾದದಡಿಯಲ್ಲೂ ನಿಮ್ಮ ಸ್ವಾತಂತ್ರ್ಯವನ್ನು ಹಾಕಬೇಡಿ, ಅಥವಾ ಅಧಿಕಾರದ ವಿಷಯದಲ್ಲಿ ನೀವು ಯಾರನ್ನು ನಂಬಬೇಡಿ ಎಂದು ಸ್ಟುವರ್ಟ್ ಮಿಲ್ ರವರು ಹೇಳುವಾಗ, ಈ ಸಂವಿಧಾನವನ್ನು ರಚಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಒಂದು ಮಾತಿದೆ. ಧರ್ಮದಲ್ಲಿಯ ಭಕ್ತಿಯು ಆತ್ಮದ ಮೋಕ್ಷಕ್ಕೆ ಮಾರ್ಗವಾಗಬಹುದು, ಆದರೆ ರಾಜಕೀಯದಲ್ಲಿ ಭಕ್ತಿ ಅಥವಾ ವ್ಯಕ್ತಿ ಪೂಜೆಯು ಖಂಡಿತವಾಗಿಯೂ ಅದು ಅವನತಿಯು, ಮಾನಹಾನಿಗೂ, ಅಂತಿಮವಾಗಿ ಸರ್ವಾಧಿಕಾರಕ್ಕೂ ಅದು ಕಾರಣವಾಗಬಹುದು ಎಂದು ಈ ಸಂವಿಧಾನವನ್ನು ರಚಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಾಗ, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಈ ದೇಶಕ್ಕೆ, ನಮ್ಮ ಶರೀರಕ್ಕೆ ಆತ್ಮವಿರುವಂತೆ ಈ ದೇಶದ ಸಂವಿಧಾನವನ್ನು, ಈ ದೇಶದ ಸೌಹಾರ್ದತೆಯನ್ನು, ಈ ದೇಶದ ಸಮತ್ವತೆಯನ್ನು, ಈ ದೇಶದ ಸಮಾನತೆಯನ್ನು, ಸಹಿಷ್ಣುತೆಯನ್ನು, ಈ ದೇಶದಲ್ಲಿರುವ ಪ್ರತಿಯೊಬ್ಬನು ಹಿಂದೂ, ಮುಸಲ್ಮಾನು, ಕ್ರೈಸ್ತನು, ಜೈನನು, ಪಾರಸಿಯು ಒಂದೇ ತಾಯ ಮಕ್ಕಳಂತೆ ಸಂವಿಧಾನದಡಿಯಲ್ಲಿ ಜೀವಿಸಬೇಕು ಎಂದು ಈ ದೇಶದ ಆತ್ಮವೆಂದೇ ಬಿಂಬಿಸಲ್ಪಡುವ ಸಂವಿಧಾನದ ಸಂರಕ್ಷಣೆಯು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ದೌತ್ಯವಾಗಿದೆ. ಈ ದೇಶದ ರಾಷ್ಟ್ರ ಪ್ರೇಮದ ಕುರಿತು ಈ ಎಳೆ ಕೂಸು ಮರಿಗಳ ಮನಸ್ಸುಗಳಲ್ಲಿ ಬಿತ್ತುವಂತಹ ಪ್ರವರ್ತನೆಯನ್ನು, ಕಾರ್ಯ ಚಟುವಟಿಕೆಯನ್ನು ಈ ಸಮಸ್ತ ಕೇಂದ್ರೀಯ ಜಮಿಯತುಲ್ ಉಲಮಾ ಅದರ ಮದ್ರಸಾ ಕಾರ್ಖಾನೆಗಳಲ್ಲಿ ಕಲಿಸ್ತಾ ಇದೆ. ಇಂದು ಮದ್ರಸಾ ವಿದ್ಯಾಲಯಗಳನ್ನು ಭಯೋತ್ಪಾದನಾ ತಾಣವೆಂದು ಬಿಂಬಿಸಲ್ಪಡುವಂತಹ ದೇಶದಲ್ಲಿ ಅಸಹಿಷ್ಣುತೆಯ ಮಾರಕವಾದ ಗಾಳಿಯನ್ನು ಬಿತ್ತುವವರು, ದೇಶದಲ್ಲಿ ಕೋಮು ಬೀಜವನ್ನು ಬಿತ್ತುವವರು ಅರಿತುಕೊಳ್ಳಬೇಕು. 11,088 ಮದ್ರಸಕ್ಕಿಂತಲೂ ಈ ದೇಶದಲ್ಲೂ, ವಿದೇಶಗಳಲ್ಲೂ, ಕರ್ನಾಟಕದಲ್ಲೂ, ಕೇರಳದಲ್ಲೂ, ಈ ದೇಶದ ಉದ್ದಗಲಕ್ಕೂ ರಾಜ್ಯಗಳಲ್ಲಿ ಕಾರ್ಯಾಚರಿಸುವ ಈ ದೇಶ ಕಂಡಂತಹ ಅತ್ಯಂತ ಸುಭದ್ರವಾದ ಧಾರ್ಮಿಕ ಸಂಘಟನೆಯಾದಂತಹ ಸಮಸ್ತ ಕೇಂದ್ರೀಯ ಜಮಿಯತುಲ್ ಉಲಮಾ ಇದರ ಅಧೀನದಲ್ಲಿ ಕಾರ್ಯಾಚರಿಸುವ ಮದ್ರಸಾ ವಿದ್ಯಾಭ್ಯಾಸ ಬೋರ್ಡ್ 11,088ಕ್ಕೂ ಮಿಕ್ಕ ಮದ್ರಸಗಳಲ್ಲಿ ಅದರ 5ನೇ ತರಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಅಲ್ಲಿ ಹೇಳಿಕೊಡುವಂತಹ ಪಾಠವಿದೆ. ನನ್ನ ದೇಶ ಭಾರತ, ಈ ದೇಶದ ಪ್ರೇಮದ ಕುರಿತು 5ನೇ ತರಗತಿಯಲ್ಲಿ ಕಲಿಯುವ ಮಕ್ಕಳ ಎಲ ಮನಸ್ಸುಗಳಲ್ಲಿ ದೇಶ ರಾಷ್ಟ್ರದ ಪ್ರೇಮದ ಕುರಿತು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯೊಂದಿಗೂ, ಸಹೋದರ ಧರ್ಮೀಯರೊಂದಿಗೂ ಯಾವ ರೀತಿಯಲ್ಲಿ ಕಾರ್ಯಾಚರಿಸಬೇಕು, ದೇಶದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಹಸನ್ಮುಖರಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ಹೇಳುವಾಗ, ಈ ದೇಶವನ್ನು ಮುನ್ನಡೆಸುವವರು ಇಂದಿನ ಮಕ್ಕಳಾಗಿದ್ದಾರೆ. ಆ ಮಕ್ಕಳ ಮನಸ್ಸುಗಳಲ್ಲಿ ದೇಶ ಸ್ನೇಹದ ಕಿಚ್ಚನ್ನು ಒತ್ತಿಸುವ ಕಾರ್ಖಾನೆಯಾಗಿದೆ ಮದ್ರಸಾ ಎಂಬುದು. ಹೇ ಮದ್ರಸಾ ಹಿಸಾಕಿ ತೆರಾ ಮೇ ವದಾ ನಹಿ ಹೈ, ಯಹ ಖಾಕ್ ಸೆ ಇನ್ಸಾನ್ ಬನಾಯಾ ಜಾತೆ ಹೈ. ಮದ್ರಸಾ ಎಂಬುದು ನೈಜವಾದ ಮಾನವೀಯತೆಯುಳ್ಳ ಮನುಷ್ಯನನ್ನು ಉತ್ಪಾದನೆ ಮಾಡುವ ಕಾರ್ಖಾನೆಯಾಗಿದೆ. ಅದು ನೀನು ಮದ್ಯವ್ಯಸನ ಮಾಡುವಂತಹ, ಮದ್ಯಪಾನ ಮಾಡುವಂತಹ, ಮದ್ಯದ
ಅಂಗಡಿಯಲ್ಲ ಎಂದು ಕವಿ ಹೇಳುವುದು ಎಷ್ಟು ಸ್ಪಷ್ಟವಾಗಿದೆ. ಅದರಿಂದ ಈ ಒಂದು ಸಂಧ್ಯಾ ವೇಳೆಗಳಲ್ಲಿ ದೇಶದ ಉದ್ದಗಲಕ್ಕೂ ಈ ದೇಶದ ಪರಮ ಶಕ್ತಿಯಾದಂತಹ ಈ ಸಂವಿಧಾನವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ 1950 ಜನವರಿ 26ರಂದು ಈ ಸಂವಿಧಾನವನ್ನು ನಮಗೆ ನಾವು ಜಾರಿಗೊಳಿಸಿದ ಆ ಒಂದು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುವ ಈ ಶುಭ ಗಳಿಗೆಯಲ್ಲಿ ನನ್ನ ಮಾತುಗಳಿಗೆ ನಾನು ವಿರಾಮ ಹಾಕ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪವಿತ್ರವಾದ ಇಸ್ಲಾಂ ಸಾರಿದ್ದು ಶಾಂತಿಯನ್ನು, ಸಮತ್ವವನ್ನು, ಸಹಬಾಳ್ವೆಯನ್ನಾಗಿದೆ. ಆ ಪ್ರವಾದಿಯರ ಕೊನೆಯ ಭಾಷಣದಲ್ಲಿ ಅವರು ಹೇಳಿದಂತಹ ಒಂದು ಮಾತಿದೆ, ವಲ್ಲದಿ ನಫ್ಸಿ ಮುಹಮ್ಮದುನ್ ಬಿಯದಿಹಿ. ಪ್ರವಾದಿಯರು ಹೇಳಿದ್ದು ನೀವು ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ವಲ್ಲದಿ ನಫ್ಸ ಮುಹಮ್ಮದಿನ್ ಬಿಯದಿಹಿ ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿಅಖೀಹಿ ಮಾ ಯುಹಿಬ್ಬು ಲಿನಫ್ಸಿಹಿ ಮಿನಲ್ ಖೈರ್. ಅದರಿಂದ SKSSF ಇಲ್ಲಿ ಮಾಡಿದ್ದು, ಇಲ್ಲಿ ಕೊಟ್ಟದ್ದು, ಇಲ್ಲಿ ರಕ್ತ ಹರಿಸುವಂತಹ ಯಾವುದೇ ಒಂದು ಸಾಮಾಜಿಕ ಘಾತುಕವಾದ ಕಾರ್ಯಕ್ರಮದಲ್ಲಿ SKSSF ಅದು ಚಾಲ್ತಿಯಲ್ಲಿ SKSSF ಅಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾದಂತಹ ಚರಿತ್ರೆಗಳಿಲ್ಲ. ಈ ದೇಶದ ಪರಧರ್ಮೀಯರ ಸಹಿಷ್ಣುತೆಗೆ ಬೇಕಾಗಿ, ಈ ದೇಶದಲ್ಲಿ ಸಹೋದರತೆಗೆ ಬೇಕಾಗಿ ಮಾತ್ರವಾಗಿದೆ SKSSF ಕಾರ್ಯಾಚರಿಸಿದ್ದು. ಆ SKSSF ನ ಕಾರ್ಯಕರ್ತನಾಗಿದ್ದಂತಹ ನಿರಪರಾಧಿಯಾದಂತಹ ಅಬ್ದುಲ್ ರಹಮಾನ್ ಕೊಲೆಗೆ ಬೇಕಾದಂತಹ ನೈಜವಾದ ಆರೋಪಿಗಳನ್ನು ಅವರನ್ನು ಸೆರೆ ಹಿಡಿದು ಅವರಿಗೆ ಈ ಕಾನೂನು ತೋರಿಸಿದಂತಹ, ಕೊಲೆಗೆ ಈ ಕಾನೂನು ನೀಡಿದಂತಹ ಅತ್ಯುಚ್ಚವಾದಂತಹ ಒಂದು ಕಠಿಣ ಶಿಕ್ಷೆಗಳನ್ನು ನೀಡಿ ಅದು ಸಮಾಜಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಆ ಅಮಾಯಕನಾದ ಅಬ್ದುಲ್ ರಹಮಾನ್ ಆ ಕೊಲೆಗೆ, ಆ ಅಮಾಯಕನಿಗೆ ಅವರ ಕುಟುಂಬದ ಕಣ್ಣೀರಿಗೆ ಈ ರಾಜ್ಯ ಸರ್ಕಾರ, ರಾಜಕಾರಣಿಗಳು ಅದಕ್ಕೆ ಬೇಕಾಗಿ